ಎಲ್ಲರಿಗೂ ನಮಸ್ಕಾರ. ಸಾಯಿ ದೇವ್ಸ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. 75 ಡೇಸ್ ಚಾಲೆಂಜ್ನ ಮೊದಲನೇ ದಿನ ಇವತ್ತು 6ಗೆ ಎದ್ದೆ, ಮತ್ತೆ ಮಲ್ಕೊಂಡೆ. ಯಾಕೆ ಅಂತಂದರೆ ಸಿಕ್ಕಾಬಟ್ಟೆ ಗಂಟಲು ನೋವಾಗಿತ್ತು, ಹಾಗಾಗಿ ಮಲ್ಕೊಬಿಟ್ಟು ಇವಾಗ ಎದ್ದೆ. ನೋಡಿ 6:30 ಆಗಿದೆ. ನಾನು ಎದ್ದಿದ್ದೆ 6:30 ಆಗಿತ್ತಲ್ವ. ಸೊ ಇವತ್ತೇನು ವರ್ಕೌಟ್ ಆ ಥರ ತುಂಬ ಜಾಸ್ತಿ ಮಾಡೋದು ಬೇಡ, ಆ್ಯಂಡ್ ಫಸ್ಟ್ ಡೇ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಅನುಲೋಮ ವಿಲೋಮ ಮೆಡಿಟೇಷನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ. ಆ್ಯಂಡ್ ಇದು ಮೆಡಿಟೇಷನ್ ಭಾಳನೇ ಇಂಪಾರ್ಟೆಂಟು. ಆ್ಯಂಡ್ ನಾನು ಇನ್ನೊಂದು ನೀಟಾಗಿ ಕ್ಲಿಯರ್ ಪಿಕ್ಚರಾಗಿ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಹೆಂಗೆ ಅಂದರೆ ಕಿವಿನೂ ಕ್ಲೋಸ್ ಮಾಡಿ ಕಣ್ಣನ್ನೂ ಕ್ಲೋಸ್ ಮಾಡಿ ನಾವು ಜಸ್ಟ್ ಉಸಿರು ತೊಗೊಂಡು ಉಸಿರು ಬಿಡಬೇಕಾದ್ರೆ ಓಮ್ ಅಂತ ಹೇಳಬೇಕು. ನನಗಂತೂ ಭಾಳನೇ ಅದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಏನಕ್ಕೆ ಅಂತಂದರೆ ಒಂಥರ ಮೈಂಡೆಲ್ಲ ಫುಲ್ ಕ್ಲಿಯರ್ ಆದಾಗುತ್ತೆ. ಸೊ ಅದನ್ನು ಮಾಡೇ ನಾನು ಓದಕ್ಕಿರೋದು. ಸೊ ಅವಾಗೆಲ್ಲ ನನಗೆ ಓದಿದ್ದೆಲ್ಲ ನಿಜವಾಗ್ಲೂ ತಲೆಗೆ ಹೋಗುತ್ತೆ. ಸೊ ಸ್ವಲ್ಪ ಕೈ ಎಕ್ಸಸೈಸ್ ಮಾಡ್ತೀನಿ, ನಂಗೆ ಸ್ವಲ್ಪ ಕೈ ನೋವಿತ್ತು ಅಂತ. ಅದಾದಮೇಲೆ ನಾನು ರಾಮರಕ್ಷಾ ಸ್ತೋತ್ರನ ಕೇಳಿಕೊಂಡು ಹನುಮಾನ್ ಚಾಲೀಸನ ಕೇಳಿಕೊಂಡು ಆಮೇಲೆ ಸಾಯಿ ಸಚರಿತೆ ಬುಕ್ನ ಓದೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಇವತ್ತಾ ಇದೇನಿದೆ ಬಂಪರ್ ಆಫರ್ ಬೆಳಗ್ಗೆನೆ? ಸರಿ. ಗುಡ್ ಮಾರ್ನಿಂಗ್ ಬಾಪಪ್ಪ. ನಾನು ಹೇಳಿದ್ದೆ ಅಲ್ವಾ ಸಾಯಿ ಸಚರಿತೆ ಬುಕ್ ಅಂತ, ಇದೆ ಆ ಬುಕ್ಕು. ನಾನು ಎವ್ರಿ ಡೇ ಒಂದೊಂದು ಚಾಪ್ಟರ್ಸ್ನ ಓದ್ತಿದ್ದೀನಿ. ಅಂದರೆ ಯೂಶ್ವಲಿ ಏನಾದರೂ ಒಂದು ಹರಕೆ ಮಾಡಿಕೊಂಡು ಸಪ್ತಾಹ ಅಂತ ಮಾಡ್ತೀವಿ. ಅಂದರೆ 7 ಡೇಸಲ್ಲಿ 50 ಚಾಪ್ಟರ್ಸ್ನ ನೀಟಾಗಿ ಕಂಪ್ಲೀಟ್ ಮಾಡಬೇಕು. ಸೊ ಹಾಗಾಗಿ ಸಪ್ತಾಹ ಅಂತ ಮಾಡ್ಬೋದು. ನಾನು ಡೈಲಿ ಒಂದೊಂದು ಚಾಪ್ಟರ್ ಓದ್ತಾ ಇದ್ದೀನಿ ಇವಾಗ ಪ್ರೆಸೆಂಟಾಗಿ. ನೆನ್ನೆ ಯಾಕೆ ಥ್ರೋಟ್ ಇನ್ಫೆಕ್ಷನ್ ಬಂದಿತ್ತು ಅಂದರೆ ಮೇ ಬಿ ಫಿಶ್ ಸಾರು ತಿಂದಿದ್ನಲ್ವಾ, ಸ್ವಲ್ಪ ಹೀಟ್ ಆದಂಗಾಗಿ ಆ ಥರ ತಿಂದಿದ್ದು ಅನಿಸುತ್ತೆ. ಸೊ ಮಾರ್ನಿಂಗ್ ನನಗೆ ಯಾಕೆ ಅಂತ ಗೊತ್ತಿಲ್ಲ, ಈ ಮನೆಗೆ ಬಂದಾಗಿಂದ ನನಗೆ ಈ ಜಾಗ ಅಂದರೆ ಭಾಳ ಇಷ್ಟ. ನನಗಿದ್ದು ಅಡುಗೆ ಮನೆ ವ್ಯೂ, ಅದಕ್ಕೆ ನಂಗೆ ನೀಟಾಗಿ ಕಾಣಿಸ್ಲಿ ಅಂತ ಅಡುಗೆ ಮನೆಯಿಂದ ತೊಗೊಂಡು ಬಂದು ತೋರಿಸ್ತಿರೋದು. ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್, ಯಾಕೆಂದರೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಆ್ಯಂಡ್ ಈಗೇನು ಒಂದು ಸೀಕ್ರೆಟ್ ಇದೆ ಅಂತಂದರೆ 150 ಸಬ್ಸ್ಕ್ರೈಬರ್ಸ್ ಆದಾಗ ತುಂಬ ಅಂದರೆ ಇಷ್ಟ ಆಗುವಂಥ ಸರ್ಪ್ರೈಸ್ ನಾನು ಕೊಡ್ತೀನಿ ನನ್ನ ಕಡೆಯಿಂದ. ಮೇ ಬಿ ನಿಮಗೆ ಹಿಂಟ್ ಏನು ಆ ಸರ್ಪ್ರೈಸ್ದು ಅಂದರೆ, ನನ್ನ ಪ್ರೀವಿಯಸ್ ಎಲ್ಲ ಇನ್ನೊಂದು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ, ಸೊ ನಮ್ಮ ಡ್ಯಾನ್ಸ್ ವಿಡಿಯೋ ನೋಡಿದ್ರೆ ನಿಮಗೆ ಆ ಸರ್ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ. ಸೊ 150 ಸಬ್ಸ್ಕ್ರೈಬರ್ಸ್ ಆಗಲಿ, ನಾನು ನಿಮಗೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡ್ತೀನಿ. ಥ್ಯಾಂಕ್ ಯು. ಸೊ ಇದು ಹೆಸರಿಗೆ ಮಾತ್ರ ನನ್ನ ರೂಮು. ಇಲ್ಲಿ ಬರೀ ಇವಳು ಮಾತ್ರ ಕಾಲು ಮೇಲೆ ಕಲ್ಲಾಕೊಂಡು ಕೂತಿರ್ತಾಳೆ. ನಾನು ಇಲ್ಲಿ ಮಲ್ಗೋದು ತುಂಬ ರೇರೆ. ಸೊ ಸುಮ್ಮನೆ ಪರಿಚಯ ಮಾಡಿಸೋಣ ಅಂತ ಕರ್ಕೊಬಂದೆ. ಹಾಯ್ ಹೇಳೆ. ಕರ್ಟನ್ ತೆಗಿಯೋಣ ಅಂತ ಬಂದಲ್ವಾ, ಸುಮ್ಮನೆ ತೋರಿಸೋಣ ಅಂತ ಬಂದೆ. ಬಿಸಿ ಬಿಸಿ ಕಾಫಿ ಗೆಟಿಂಗ್ ರೆಡಿ. ಬಿಸಿ ಬಿಸಿ ಕಾಫಿ ರೆಡಿ. ಮಮ್ಮ ಚಿಯರ್ಸ್. ಚಿಯರ್ಸ್. ಸೊ ನಾನಿಲ್ಲಿ ತೊಗೊಂಡಿರೋದು 1 ಲೀಟ್ರ್ ಬಾಟಲು. 1 ಲೀಟ್ರ್ ಬಾಟ್ಲನ್ನ ನಾನು ಯಾವ ಥರ ಕುಡಿಯೋಣ ಅಂದ್ಕೊಂಡಿದ್ದೀನಿ ಅಂದರೆ, 1 ಲೀಟ್ರನ್ನ ಕಂಪ್ಲೀಟಾಗಿ ಮಾರ್ನಿಂಗ್ ಟು ಆಫ್ಟರ್ನೂನ್ ಮುಗಿಸ್ಬಿಡೋಣ. ಆಮೇಲೆ ಆಫ್ಟರ್ನೂನಿಂದ ಈವ್ನಿಂಗ್ ಒಂದು 7 to 8 ವರೆಗೂ ಕುಡಿದ್ರೆ ಇನ್ನೊಂದು ಬಾಟಲು, ಸೊ 2 ಲೀಟರ್ಸ್ ಆಗುತ್ತೆ ಅಂತ. ಸೊ ಆ ಥರ ನೀಟಾಗಿ ಕುಡಿಯೋಣ ಅಂತ. ಇವಾಗಲೇ ಮೇ ಬಿ ನಾನು ಈ ಥರ ಇಷ್ಟು ನೀರು ಕುಡಿತಿರೋದು, ಮುಂಚೆ ನಾನು ಅಷ್ಟೂ ಕುಡ್ದಿಲ್ಲ. ಸೊ ಹಾಫ್ ಬಾಟಲ್ನ ನಾನು ಇವಾಗ ಖಾಲಿ ಮಾಡಿದ್ದೀನಿ. ಮಮ್ಮ, ಹಳೇದಕ್ಕೆ ಹೋಗೋಣ ಮೈಲಾರಿಗೆ ಅಥವಾ ಹೊಸದಕ್ಕೆ ಹೋಗೋಣ? ಹಳೇದಕ್ಕೆ ಹೋಗೋಣ. ಓಕೆ. ಹಳೆ ಮೈಲಾರಿ ಹೋಟ್ಲಿಗೆ ನಾವು ಯಾವತ್ತೂ ಬಂದಿರಲಿಲ್ಲ. ಆ ಕಡೆ ಸೈಡ್ ಪಕ್ಕದಕ್ಕೆ ಹೋಗ್ತಿದ್ವಿ ಹೊಸದಕ್ಕೆ. ಆ್ಯಂಡ್ ಬೆಣ್ಣೆ ಅಂತೂ, ಆ ದೋಸೆ ಅಂತೂ ವಾವ್. ದಾಳಿಂಬೆ ಮಿಲ್ಕ್ ಶೇಕ್. ಸಾರಿ, ನಾನು ಮಾರ್ನಿಂಗ್ ಸ್ಟಡಿ ವಿಡಿಯೋ ಮಾಡೋದನ್ನ ಮರ್ತುಬಿಟ್ಟೆ. ಡೈರೆಕ್ಟಾಗಿ ಊಟ ಹಾಕಿದ್ದೀನಿ. ನಾನು ರಾತ್ರಿ ನೀಟಾಗಿ ನಿದ್ದೆ ಮಾಡಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿದೆ ಊಟ ಆದಮೇಲೆ. ಸೊ ನಾನು 6 o'clock ನೀಟಾಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಮಾರ್ನಿಂಗ್ ಓದಿದ್ದೆ, ಬಟ್ ಅದು ನಾನು ವೀಡಿಯೋ ಮಾಡೋದನ್ನೇ ಮರ್ತುಬಿಟ್ಟೆ, ಸಾರಿ.
ಆ್ಯಂಡ್ ಇದು ನಾನು 6 o'clock ಸ್ಟಾರ್ಟ್ ಮಾಡಿದೆ ಓದೋದಕ್ಕೆ, ರಿವಿಷನ್ ಮಾಡೋಕ್ಕೆ. ಇನ್ ಬಿಟ್ವೀನ್ ಚರ್ಮುರಿ. ನನಗೆ ಇದೊಂಥರ ಮೋಟಿವೇಶನ್. ಇವಾಗ ನಾನು ಕರೆಂಟ್ಲಿ ಗ್ರೂಪ್ ಬಿ ಎಕ್ಸಾಮ್ಸ್ಗೆ ಅಂತ ಓದ್ತಿದ್ದೀನಿ. ನಾನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಯಾರ್ಯಾರು ವೀಡಿಯೋನ ರೆಫರ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನೇನು ಹಾರ್ಡ್ಲಿ 3 days to 4 days ಇದೆ. ನಾನು ಸ್ವಲ್ಪ ಕನ್ನಡನ ನೀಟಾಗಿ ರಿವಿಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೆಂಡ್ ನಾನು ಮಾಡಿದ್ದೀನಿ, ಇಂತಿಂಥ ಗ್ರಾಮರ್ ಬರುತ್ತೆ ಅಂತ. ಬಟ್ ಇದರಲ್ಲಿ ಏನೋ ಬರೀ ಪ್ರಬಂಧ, ಲೆಟರ್ ರೈಟಿಂಗು ಮತ್ತು ಪ್ಯಾಸೇಜ್ ಇದೇ ಥರ ಬರುತ್ತೆ ಅಂದರು. ಸೊ ನಾನೊಂದು ಸ್ವಲ್ಪ ಹೆಂಗಾರು ಇರಲಿ ಅಂತ ಗ್ರಾಮರ್ನ ರೆಫರ್ ಮಾಡಿದೆ. ನಾನು ಇದೆಲ್ಲ ಏನು ಓದ್ತಿರೋದು ಅಂದರೆ ಲೈಕ್ GKದೊಂದು ಸ್ಮಾಲ್ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ GS ನೋಟ್ಸ್ ಇದೆ. ಸೊ ಅದನ್ನೇ ನಾನು ಈ ಕಡೆ ತೋರಿಸ್ತೀನಿ. ಅದು ಫ್ರಂಟ್ ಕ್ಯಾಮ್ರಾ ಇಟ್ಟಿರೋದ್ರಿಂದ ಅದು ನೀಟಾಗಿ ಕಾಣಿಸ್ತಿಲ್ಲ. ಲೋಕಸಭಾ, ರಾಜ್ಯಸಭಾ ನಾನು ಎಲ್ಲ GS ನೋಟ್ಸ್ನು ಮಾಡಿದ್ದೀನಂತೆ. ಆಗೋಷ್ಟಂತೂ ನಾನು ಓನಾಗಿ ಮಾಡಿದ್ದೀನಿ. ಆ್ಯಂಡ್ ನನ್ನ ಕೋಚಿಂಗ್ ಸೆಂಟ್ರದ್ದು ನೋಟ್ಸ್ ಇದೆ. ಆ್ಯಂಡ್ ಯೂಟ್ಯೂಬಲ್ಲಿ ರೆಫರ್ ಮಾಡಿರೋ ವೀಡಿಯೋಸ್ದು ತುಂಬ ಚೆನ್ನಾಗಿ ನೋಟ್ಸ್ ಮಾಡಿದ್ದೀನಿ, ಬರೆದಿಟ್ಕೊಂಡಿದ್ದೀನಲ್ವ. ಸೊ ಅದನ್ನೆಲ್ಲ ನಾನು ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ರೊಬಬ್ಲಿ ನನಗೆ 15th ಆದಮೇಲೆ ಶೇರ್ ಮಾಡ್ತೀನಿ, ಯಾಕೆಂದರೆ ಈ ಎಕ್ಸಾಮ್ಸ್ಗೆ ಸ್ವಲ್ಪ ಟೈಮ್ ಕೊಡ್ತಿದ್ದೀನಿ ನಾನು. ಆಮೇಲೆ ನಾನು ಇನ್ನು ಸ್ಪೆಸಿಫಿಕ್ ಪೇಪರ್ಗೆ ನಾನು ಯಾವುದನ್ನು ರೆಫರ್ ಮಾಡ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ಒಂದು ಪುಟಾಣಿ ನೋಟ್ಸ್ ಮಾಡಿದ್ದೀನಿ. ನೀವೇನಾದ್ರು ಓದಬೇಕು, ಒಂದ್ಸಲ ರಿವಿಷನ್ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡ್ರೆ ಬೇಕಿದ್ರೆ ನಾನು ಅದನ್ನು ಬರೆದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಂತೆ. ಇನ್ನೊಂಚೂರು ನೀಟಾಗಿ ಬರೀತೀನಿ ಅಂತ ಅಷ್ಟೇ. ನನ್ನ ಈ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಾಯಿ ದೇವ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಂತರ ಯಾರೆಲ್ಲ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತೀರೋ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೈಲಿ ನನ್ನ ಈ ವಿಡಿಯೋಸಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ನಾನು ಯಾವ್ಯಾವ ಯೂಟ್ಯೂಬ್ ವೀಡಿಯೋಸ್ನ ನೋಡಿಕೊಂಡು ನೋಟ್ಸ್ನ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.